ರಾಜ್ಯದಲ್ಲಿ ಬಿಡದಿ ಟೌನ್ಶಿಪ್ ಯೋಜನೆ ಮತ್ತೆ ಕಿಡಿ ಹೊತ್ತಿಸಿದೆ. ಸರ್ಕಾರದ ವಿರುದ್ಧ ನಿಖಿಲ್ ಕುಮಾರಸ್ವಾಮಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಇಲ್ಲಿ ರಿಯಲ್ ಎಸ್ಟೇಟ್ ದಂಧೆ ಆಗ್ತಾ ಇದೆ ಅಂತ ಆರೋಪ ಮಾಡ್ತಾ ಇದ್ದಾರೆ. ರಾಜ್ಯದಲ್ಲಿ ಇದೀಗ ಬಿಡದಿ ಟೌನ್ಶಿಪ್ ಯೋಜನೆ ಏನಿದೆ ದಿನದಿಂದ ದಿನಕ್ಕೆ ಕಾವೇ ಇರ್ತಾ ಇದೆ. ಸರ್ಕಾರದ ವಿರುದ್ಧ ಇದೀಗ ನಿಖಿಲ್ ಕುಮಾರಸ್ವಾಮಿ ಅವರು ಆರೋಪ ಮಾಡ್ತಾ ಇದ್ದಾರೆ. ಹಣ ಮಾಡೋದಕ್ಕೆ ಯೋಜನೆಯ ಒಂದು ಪ್ಲಾನ್ ಮಾಡಲಾಗಿದೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ನಿಖಿಲ್ ಕುಮಾರಸ್ವಾಮಿ ಕಿಡಿಕಾರ್ತಾ ಇದ್ದಾರೆ. ಕೈಗಾರಿಕೆ ಕಮರ್ಷಿಯಲ್ ಚದರಾಡಿಗೆ ದರ ನಿಗದಿ ಮಾಡಿದ್ದಾರೆ. ಲಿಕ್ವಿಡೇಷನ್ ಮಾಡಿದ್ರೆ 1 ಎಕರೆ 20 ರಿಂದ 50 ಕೋಟಿ ಆಗುತ್ತೆ. 33,000 ಕೋಟಿ ಮಾಡೋದಕ್ಕೆ ಪ್ಲಾನ್ ಮಾಡಿದ್ದಾರೆ ಅಂತ ನಿಖಿಲ್ ಕುಮಾರಸ್ವಾಮಿ ಅವರ ಒಂದು ಆರೋಪ. ಬಿಡದಿಯಲ್ಲಿ ಬೃಹತ್ ಪ್ರತಿಭಟನೆಯನ್ನ ನಿಖಿಲ್ ಕುಮಾರಸ್ವಾಮಿ ನಡೆಸ್ತಾ ಇದ್ದಾರೆ. ಈಗ ಬಿಡದಿ ಟೌನ್ಶಿಪ್ ಯೋಜನೆ ವಿರುದ್ಧ ರಾಜ್ಯ ಸರ್ಕಾರದ ಮೇಲೆ ಜೆಡಿಎಸ್ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ತೀವ್ರ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಬಿಡದಿಯಲ್ಲಿ ನಡೀತಿರ್ತಕ್ಕಂಥ ಒಂದು ರೈತರ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಅವರು ಮಾತನಾಡಿದ್ರು. ಈ ಯೋಜನೆ ಅಭಿವೃದ್ಧಿಗಾಗಿ ಅಲ್ಲ, ಬದಲಾಗಿ ರಿಯಲ್ ಎಸ್ಟೇಟ್ ವ್ಯವಹಾರಕ್ಕಾಗಿ ರೂಪಿಸಿರತಕ್ಕಂಥ ಒಂದು ಯೋಜನೆ ಅಂತ ಗಂಭೀರ ಆರೋಪ ಮಾಡಿದ್ದಾರೆ. ಸರ್ಕಾರ ರೈತರ ಫಲವತ್ತಾದ ಭೂಮಿಯನ್ನ ಗುರಿಯಾಗಿಸಿಕೊಂಡು ಸಾವಿರಾರು ಕೋಟಿ ರೂಪಾಯಿ ವ್ಯವಹಾರ ನಡೆಸೋದಕ್ಕೆ ಮುಂದಾಗಿದೆ ಅಂತ ಕಿಡಿಕಾರಿದ್ದಾರೆ. ಕೈಗಾರಿಕೆ ಹಾಗೂ ವಾಣಿಜ್ಯ ಉದ್ದೇಶಗಳಿಗೆ ಭೂಮಿಯ ಚದರ ಅಡಿಗೆ ಈಗಾಗಲೇ ದರ ನಿಗದಿಪಡಿಸಲಾಗಿದೆ. ಭೂಮಿಯನ್ನು ಪರಿವರ್ತನೆ ಮಾಡಿ ಮಾರಾಟ ಮಾಡಿದರೆ 1 ಎಕರೆ ಭೂಮಿಯ ಮೌಲ್ಯ 20 ರಿಂದ 25 ಕೋಟಿ ರೂಪಾಯಿವರೆಗೂ ತಲುಪುತ್ತೆ ಅಂತ ನಿಖಿಲ್ ಕುಮಾರಸ್ವಾಮಿ ಹೇಳ್ತಾ ಇದ್ದಾರೆ. ಈ ಯೋಜನೆಯ ಮೂಲಕ ಸುಮಾರು 33,000 ಕೋಟಿ ರೂಪಾಯಿ ಮೌಲ್ಯದ ವ್ಯವಹಾರ ನಡೆಸ್ತಕ್ಕಂಥ ಒಂದು ಉದ್ದೇಶ ಅಡಗಿದೆ ಅಂತ ಆರೋಪಿಸಿರ್ತಕ್ಕಂಥ ಅವರು, ಇದು ರೈತರ ಹಿತಾಸಕ್ತಿಗೆ ವಿರುದ್ಧವಾದಂಥ ಒಂದು ಯೋಜನೆ. ರೈತರ ಜಮೀನು ಕಸಿದುಕೊಂಡು ರೈತರ ಜಮೀನನ್ನು ಕಿತ್ಕೊಂಡು ಅಭಿವೃದ್ಧಿಯ ಹೆಸರಲ್ಲಿ ವಾಣಿಜ್ಯ ಉದ್ದೇಶ ಸಾಧಿಸೋದಕ್ಕೆ ಸರ್ಕಾರ ಮುಂದಾಗಿದೆ. ಆದರೆ ಯಾವುದೇ ಕಾರಣಕ್ಕೂ ರೈತರ ಪರವಾಗಿ ಹೋರಾಟ ಮುಂದುವರಿಸ್ತೀವಿ ಅನ್ನುವಂಥ ಮಾತು ನಿಖಿಲ್ ಕುಮಾರಸ್ವಾಮಿ ಅವರದ್ದು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಪ್ರತಿನಿಧಿ ರಂಜನ್ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಮಾತನಾಡಿಸಿದ್ದಾರೆ. ಅವರು ಏನು ಹೇಳಿದ್ದಾರೆ ಕೇಳಿಸ್ಕೊಳ್ಳೋಣ. ಕುಮಾರಸ್ವಾಮಿ ಅವರು ಇದ್ದಾರೆ. ಇವರು ಇವತ್ತು ಬಿಡದಿಗೆ ಬಂದಿದ್ದಾರೆ. ಬಿಡದಿಯ ರೈತರ ವಿಚಾರವಾಗಿ ಪ್ರೆಸ್ ಮೀಟ್ ಅನ್ನು ಮಾಡಿದ್ದಾರೆ. ಸರ್, ಇವತ್ತು ರೈತರ ಮೇಲೆ, ರೈತರ ಬದುಕಿನ ಮೇಲೆ ರಾಜ್ಯ ಸರ್ಕಾರ, ನೀವೇ ಹೇಳಿದ್ರಿ, ಜಾತ್ರೆ ಮಾಡಕ್ಕೆ ಹೋಗ್ತಿದ್ದೀವಿ. ರಾಜ್ಯ ಸರ್ಕಾರ ಏನು ಮಾಡ್ತಿದೆ ಆ್ಯಕ್ಚುಲಿ? ನೋಡಿ ಅಣ್ಣ, ನಾನು ಭಾಳ ಸಿಂಪ್ಲಿಫೈಡ್ ವರ್ಷನಾಗಿ ಹೇಳ್ತೀನಿ. ಇಷ್ಟುದ್ದ ಪ್ರೆಸ್ ಮೀಟಲ್ಲಿ ನಾನು ಎಲ್ಲ ಡಾಕ್ಯುಮೆಂಟೇಷನ್ ಇಟ್ಟು ಮಾತಾಡಿದ್ದೀನಿ. ಇದು ರಿಯಲ್ ಎಸ್ಟೇಟು ದಂಧೆ ಮಾಡ್ತಕ್ಕಂಥದ್ದಕ್ಕೆ ಸರ್ಕಾರನೇ ಹಿಂದೆ ನಿಂತ್ಕೊಂಡು ಪ್ರೋತ್ಸಾಹ ಕೊಡ್ತಾ ಇರ್ತಕ್ಕಂಥದ್ದು ಭಾಳ ಸ್ಪಷ್ಟ. ಇದರಲ್ಲಿ ಯಾವ್ಯಾವ ರೀತಿ ಆದಾಯ ಉತ್ಪಾದನೆ ಆಗ್ತದೆ ಅಂತಕ್ಕಂಥದ್ದು ಅವರಲ್ಲಿ ಇರ್ತಕ್ಕಂಥ ಇಲಾಖೆಯ ಅಧಿಕಾರಿಗಳೇ ಈಗಾಗಲೇ ರಿಪೋರ್ಟ್ ಮಾಡಿದ್ದಾರೆ. ಅದಕ್ಕೂ ಕೂಡ ಇಟ್ಸ್ ಇನ್ ಎ ಪಬ್ಲಿಕ್ ಡೊಮೇನ್. ಆ ರಿಪೋರ್ಟು ಕೂಡ ನಾನು ತೆಗೆದು ಓದಿದ್ದೀನಿ. ಹೆಚ್ಚು ಕಮ್ಮಿ 33,000 ಕೋಟಿಯಷ್ಟು ಹಣವನ್ನು ನಾನು ಹೇಳ್ತಕ್ಕಂಥದ್ದು ಫಸ್ಟ್ ಸ್ಟೇಜಲ್ಲಿ. ಇನ್ನು ಹೋಗ್ತಾ ಲಿಕ್ವಿಡೇಷನ್ ಇನ್ನು ಯಾವ ಮಟ್ಟಕ್ಕೆ ಮಾಡ್ತಾರೆ ನನಗೆ ಗೊತ್ತಿಲ್ಲ. ಬಹುಶಃ 1 ಲಕ್ಷ ಕೋಟಿನೂ ಇಲ್ಲಿ ಉತ್ಪಾದನೆ ಮಾಡ್ಬೋದು. ಆದರೆ ಇಲ್ಲಿರ್ತಕ್ಕಂಥ ರೈತರ ಬದುಕಿನ ಮೇಲೆ ಮರಣ ಶಾಸನವನ್ನು ಬರೆದು ಇವತ್ತು ಸರ್ಕಾರ ಇದನ್ನು ಮಾಡ್ತಕ್ಕಂಥ ಅಗತ್ಯತೆ ಇದೆಯಾ? ಜೊತೆಲಿ 18,000 ಕೋಟಿ ಪ್ರಾಜೆಕ್ಟು ಅಂತಕ್ಕಂಥದ್ದು ಬಡ್ಜೆಟ್ನಲ್ಲಿ ಮುಂದಿಟ್ಟು ಮಾತಾಡಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ಬಡ್ಜೆಟ್ನಲ್ಲಿ 2024-25 ಸಾಲದಲ್ಲಿ ಇದನ್ನು ಘೋಷಣೆ ಮಾಡಿದರು ಸರಿ. ಆದರೆ ಬಡ್ಜೆಟ್ ಅಲೊಕೇಶನ್ ಆಗಿದೆಯಾ? ಹಣ ಎಷ್ಟು ಇಟ್ಟಿದ್ದಾರಪ್ಪ ಅಂದರೆ 87% ಹುಡ್ಕೋನಲ್ಲಿ, BMRDಯಲ್ಲಿ ಮತ್ತು BDAನಲ್ಲಿ ಥ್ರೂ ಈಕ್ವಿಟಿ, ಥ್ರೂ ಅದರ್ ಫಾರ್ಮ್ಸ್ ಆಫ್ ನೀವು ಮಾರ್ಟ್ಗೇಜ್ ಮಾಡ್ತಕ್ಕಂಥದ್ದು ಎಲ್ಲ ರೀತಿ ಮಾಡಿರ್ತಕ್ಕಂಥದ್ದು ನಾನು ಪ್ರೆಸ್ ಮೀಟಲ್ಲಿ ಬಹಿರಂಗವಾಗಿ ಮಾತಾಡಿದ್ದೀನಿ. ಇದು ಯಾರಿಗೆ ಅನುಕೂಲ ಮಾಡೋಕ್ಕೆ ಹೋಗ್ತಾ ಇದ್ದೀರಿ? ಹೋಗಲಿ, ಮಾಡ್ತಕ್ಕಂಥದ್ದಾದರೆ ಇದನ್ನು ಕಮರ್ಷಿಯಲ್ ಪರ್ಪಸ್ಗೆ ಮಾಡ್ತಕ್ಕಂಥದ್ದು ಸೂಕ್ತ ಅಲ್ಲ ಅಂತಕ್ಕಂಥದ್ದನ್ನ ಹಣಕಾಸಿನ ಇಲಾಖೆಯ ಅಧಿಕಾರಿಗಳು ಹೇಳಿದಂಥ ಸಂದರ್ಭದಲ್ಲಿ ಅವೆಲ್ಲವನ್ನು ಗಾಳಿಗೆ ತೋರಿ ಈಗಲೂ ಕೂಡ ನೀವು ಇದನ್ನು ಮಾಡ್ತಾ ಇದ್ದೀರಾ ಅಂತಕ್ಕಂಥದ್ದಾದರೆ ಇದರಿಂದ ಉದ್ದೇಶ ಏನು ಅಂತಕ್ಕಂಥದ್ದು ರಾಜ್ಯ ಸರ್ಕಾರ ಉತ್ತರ ಕೊಡಬೇಕು. ಸರ್, ಈಗಾಗಲೇ ಅಧಿಸೂಚನೆ ಹೊರಡಿಸಿರುವಂಥದ್ದು ತುರ್ತಾಗಿ ನೀವು ಹೇಳಿದ್ರಿ ಕೋರ್ಟಲ್ಲಿ ಹೋಗಿ ಸ್ಟೇ ತರ್ತೀವಿ ಅಂತೇಳಿ. ಈ ನಿಟ್ಟಿನಲ್ಲಿ ಉಳಿಸ್ತೀವಿ ಕಣವ, ಉಳಿಸೋಕ್ಕೆ ಉಳಿಸ್ತೀವಿ ಕಣವ. ಧೈರ್ಯವಾಗಿರಿ. ಕಾನೂನು ಹೋರಾಟ ಮಾಡುವ, ಉಳಿಸ್ಕೊಡ್ತೀವಿ. ನೋಡಿ, ಇವತ್ತು ಅವರ ವಯಸ್ಸಿನ ಲೆಕ್ಕಾಚಾರ ನೋಡಿದಿರಾ? ಏನು ತಾಯಿ ತಮಗೆ ವಯಸ್ಸು? 80 ಮೇಲೆ. ಹಿಂದೆ ಎಲ್ಲ ವಯಸ್ಸು ಲೆಕ್ಕಾಚಾರ ಇಡ್ತಾ ಇರಲಿಲ್ಲ. ನೋಡಿದ್ರೆ 80 ತಾವು ಕಾಣ್ತೀರಿ. ಆದರೂ ಇವ್ರ ಜಮೀನು, ಇವ್ರ ಪಿತ್ರಾರ್ಜಿತ ಆಸ್ತಿಯನ್ನು ಇವರ ತಂದೆ ತಾತ ಮುತ್ತಾತ ಸಂಪಾದನೆ ಮಾಡಿರ್ತಕ್ಕಂಥ ಆಸ್ತಿನ ಉಳಿಸ್ಕೊಡಿ ಅಂತಾರೆ. ಇದು ಪರಿಸ್ಥಿತಿ.
ಮಾಡ್ತೀರಾ? ಚಿಂತೆ ಮಾಡುವಂಥ ಸರ್ಕಾರದ ಪರಿಸ್ಥಿತಿ ದನ ಕರುಗೆ ಏನು ಮಾಡಬೇಕು, ಮಕ್ಕಳು ಮರಿಗೆ ಏನು ಮಾಡಬೇಕು? ದನ ಕರು ತಗೊಂಡೋಗವ್ರ ಮನೆ ತಗೊಟ್ಟಾನ, ಮಕ್ಕಳು ಮರಿ ತಗೊಂಡೋಗವ್ರ ಮನೆ ತಗೋಕನ, ನಾವಾಗ ಅವ್ರ ಮನೆ ಬಸ್ಲು ಬಳಿಯನ. ಸರ್, ನಾವು ಮಾತಾಡ್ಸುವಾಗ ಅದೆಷ್ಟು ಜನ ರೈತರು ಕಣ್ಣೀರು ಕೂಡ ಹಾಕ್ತಿದ್ರು. ನಮ್ಮ ನೆಲ ಇದು, ನಾವು ಹುಟ್ಟಿದ್ದು, ನಮ್ಮ ವಂಶ ಬೆಳೆದಿದ್ದೇ ಈ ಒಂದು ನೆಲದಲ್ಲಿ, ಇದನ್ನು ಹೇಗೆ ನಾವು ಬಿಟ್ಕೊಡುವಂಥ ಪ್ರಶ್ನೆಯನ್ನು ಕೂಡ ಮಾಡ್ತೀವಿ. ಇದು ಭಾವನಾತ್ಮಕ ಸಂಬಂಧ ರೈತರು ಜೊತೆ. ನೋಡೋಣ, ಒಂದು ಯಾವುದೇ ಅಕ್ವಿಸಿಷನ್ ಆಗಬೇಕಾದ್ರೂ ಅದು 1 ಇಂಚ್ ಭೂಮಿನೇ ಇರಲಿ, ಹೆಚ್ಚು ಕಮ್ಮಿ 10,000 ಎಕರೆ, 9,600 ಎಕರೆ ಸೋಷಿಯಲ್ ಸರ್ವೆ ಮಾಡಬೇಕಾಗಿತ್ತು. ಮಾಡಿಲ್ಲ, ತಪ್ಪಿಸ್ಕೊಂಡಿದ್ದಾರೆ. ಏನು ಇದರಿಂದ ಅರ್ಥ? ಇಲ್ಲಿ ಸಾಮಾಜಿಕವಾಗಿ ಸಮಾಜದಲ್ಲಿ ಇವ್ರ ಮೇಲೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಆಗ್ತಕ್ಕಂಥ ಪರಿಣಾಮಗಳೇನು ಅನ್ನೋದಕ್ಕೆ ಸೋಷಿಯಲ್ ಸರ್ವೆ ಮಾಡಬೇಕಾಗಿರ್ತಕ್ಕಂಥದ್ದು. ಮಾಡಿಲ್ಲ. ಏಕಾಏಕಿ ಎಲ್ಲ ಒಪ್ಕೊಬಿಟ್ಟಿದ್ದಾರೆ, ಕನ್ಸೆಂಟ್ ಕೊಟ್ಟಿದ್ದಾರೆ ರೈತರು. ಅಕ್ವಿಸಿಷನ್ ಮಾಡೋಕ್ಕೆ ಹೊರಟು ಇವತ್ತು 3 ಹಳ್ಳಿಗಳು ಇವತ್ತು ಹೆಚ್ಚು ಕಮ್ಮಿ 500 ಎಕರೆ ನಿಮ್ಮ ಕಣ್ಣು ಮುಂದೆ ಬಿಡಿಸಿ ಹೇಳಿದ್ದೀನಿ. ಫೈನಲ್ ನೋಟಿಫಿಕೇಷನ್ ಜಾರಿ ಮಾಡಿದಾರಲ್ಲ, ಯಾವ ಪುರುಷಾರ್ಥಕ್ಕೆ ಮಾಡಿದ್ದಾರೆ? 450 ದಿನ ಆಯಿತು. ಇವತ್ತು ಹೆಣ್ಮಕ್ಳು, ವಯಸ್ಸಾದವರು, ಹುಡುಗರುಗಳು ಕೂತವ್ರೆ ಪ್ರತಿಭಟನೆಯಲ್ಲಿ. ಉತ್ತರ ಕೊಡೋರು ಯಾರು? ಬೀದಿಯಲ್ಲಿ ಏನು ನಿಖಿಲ್ ಕುಮಾರಸ್ವಾಮಿ ಅವರು ಪ್ರೆಸ್ ಮೀಟ್ ಮಾಡ್ತಿದ್ದಾರಲ್ವಾ, ಆ ಒಂದು ಪ್ರೆಸ್ ಮೀಟ್ನಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಹೇಳ್ತಿರುವಂಥ ಮಾತು, ಒಂದು ಕಡೆಯಿಂದಾಗಿ ರೈತರ ಜೀವನದ ಮೇಲೆ ಮರಣ ಶಾಸನವನ್ನು ಬರೆಯುವಂಥ ಕೆಲಸ ಸರ್ಕಾರ ಮಾಡ್ತಿದೆ. ಸರ್ಕಾರ ಆದಷ್ಟು ಬೇಗ ಇದ್ರ ಬಗ್ಗೆ ಗಮನ ಹರಿಸಬೇಕು. ಜೊತೆಗೆ ನಾವು ಈಗ JDS ಹಾಗೂ BJP ಪ್ರತಿಪಕ್ಷಗಳು ಯಾವುದೇ ಒಂದು ರಾಜಕೀಯವನ್ನ ಮಾಡದೆ ರೈತರ ಪರವಾಗಿ ಯೋಚನೆ ಮಾಡಿ ಅನ್ನುವಂತಹ ಒಂದು ಸಂದೇಶವನ್ನ ನಿಖಿಲ್ ಕುಮಾರಸ್ವಾಮಿ ಅವರು ಸಾರ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಚಂದ್ರಕಾಂತ್ ಜೊತೆ ನಾನು ಅಥರ್ವ ರಂಜನ್, PNS ವಿಸ್ತಾರ ನ್ಯೂಸ್, ಬೆಂಗಳೂರು.